ಸೌಂದರ್ಯದ ಪ್ರತೀಕದಂತಿದ್ದಂತಹ ವೈನಾಡು ಈಗ ಶೋಕದ ನಾಡಾಗಿ ಬದಲಾಗಿದೆ. ಕಾರಣ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಸಾವಿನ ರುದ್ರ ನರ್ತನ ಪ್ರಕೃತಿಯ ಮುನಿಸು ಯಾವ ರೀತಿ ಇದೆ ನೋಡಿ. ಇಲ್ಲಿ ತನಕ 200 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಈ ನಂಬರ್ಸ್ ಡೆತ್ ಟಾಲ್ ರೈಸ್ ಆಗ್ತಾನೆ ಹೋಗ್ತಾ ಇದೆ. ಜೀವ ಉಳಿಸಿಕೊಳ್ಳೋದಕ್ಕೆ ಅನೇಕರದ್ದು ಕೊನೆ ಕ್ಷಣದ ತನಕದ ಹೋರಾಟ. ಚಾಲಿಯಾರ್ ನದಿಯಲ್ಲಿ 25 ಮೃತದೇಹಗಳು ಹಾಗೇ ತೇಲಿ ಬಂದಿದೆ. ಮುಂಡಕ್ಕೈನಲ್ಲಿ 10 ಮೃತದೇಹಗಳು ಪತ್ತೆಯಾದ್ರೆ ಇನ್ನೂ ಕೆಲವು ಮೃತದೇಹಗಳು ಮುಂದಿನ ಗ್ರಾಮಗಳಲ್ಲಿ ಪತ್ತೆ ಆಗ್ತಾ ಇದೆ. ಅದು ಕೂಡ ಗುರುತೇ ಹಿಡಿಯೋಕೆ ಆಗದಷ್ಟು ರೀತಿಯಲ್ಲಿ ಛಿದ್ರಗೊಂಡಂತಹ ಸ್ಥಿತಿ ನೋಡ್ತಾ ಇದ್ದೀರಾ. ಜೀವ ಉಳಿಸ್ಕೊಳ್ಳೋದಕ್ಕೆ ಕೊನೆ ತನಕ ಕೆಲವರ ಹೋರಾಟ ಯಾವ ರೀತಿ ಇದೆ ಅಂತ. ಕೆಲವರನ್ನ ರಕ್ಷಣೆ ಮಾಡೋದಕ್ಕೆ ಹೋದವರು ಕೂಡ ನೋಡ್ತಾ ಇದ್ದ ಹಾಗೆ ಈ ರೀತಿ ಕೊಚ್ಚಿ ಹೋಗೋದು, ಬದುಕುಳಿಯೋದಕ್ಕೆ ಸಾಹಸವನ್ನ ಪ್ರದರ್ಶನ ಮಾಡಲೇಬೇಕಾದಂತಹ ಸ್ಥಿತಿ. ನದಿ ಪಾತ್ರದಲ್ಲಿ ಈ ತರದ್ದು ದೃಶ್ಯ ಕಂಡು ಬಂದ್ರು ಅವ್ರನ್ನ ಬದುಕಿಸೋದಕ್ಕೆ ಆಗ್ತಾ ಇಲ್ಲ. ಸಹಾಯಕತೆಯಿಂದ ಕೇವಲ ಅದನ್ನ ರೆಕಾರ್ಡ್ ಮಾಡೋ ಕೆಲಸ ಆಗ್ತಾ ಇದೆ ಅಲ್ಲಿ. ಬಿಕಾಸ್ ನದಿ ತನ್ನ ವಿಸ್ತೀರ್ಣವನ್ನ 4 ಪಟ್ಟು ಹೆಚ್ಚು ಮಾಡಿದೆ. ಒಂದು ನದಿದು ಇಂತಹ ವಿಸ್ತೀರ್ಣ ಅಂತ ಇರುತ್ತೆ, ಇಂತಹ ವ್ಯಾಪ್ತಿ ಅಂತ ಇರುತ್ತೆ. ಬಟ್ ನೀವು ವೈನಾಡಲ್ಲಿ ನೋಡ್ತಾ ಇದ್ದೀರಲ್ಲ, ಈ ವೈನಾಡ್ನಲ್ಲಿ ಈಗ ಚಾಲಿಯಾರ್ ನದಿ ತನ್ನ ವಿಸ್ತೀರ್ಣವನ್ನ 4 ಪಟ್ಟು ಹೆಚ್ಚಳ ಮಾಡ್ಕೊಂಡಿದೆ. ರಭಸ ಜಾಸ್ತಿ ಇದೆ, ಸೆಳೆತ ಜಾಸ್ತಿ ಇದೆ. ಮತ್ತೆ ಈ ಫ್ಲಡ್ ವಾಟರ್ ನಲ್ಲಿ ಕೇವಲ ನೀರು ಮಾತ್ರ ಹರಿದು ಬರ್ತಾ ಇಲ್ಲ, ಶಾರ್ಪ್ ಆಗಿರುವಂತಹ ಬಂಡೆ ಕಲ್ಲುಗಳು. ಸುಮಾರು ಜನರ ದೇಹ ಛಿದ್ರ ಯಾಕಾಯ್ತು ಅಂತ ಹೇಳಿದ್ರೆ ಅವರ ಕೊನೆ ಕ್ಷಣ ಅಂತೂ ತೀರಾ ಯಾತನಮಯ ಆಗಿರುತ್ತೆ ನೋಡಿ. ಬದುಕುಳಿಯೋದಕ್ಕೆ ಅಂತ ಹೇಳಿ ಅಲ್ಲಿ ಮನುಷ್ಯರ ಸಂಘರ್ಷ ಪ್ರವಾಹದ ವಿರುದ್ಧ ಹೇಗ್ ನಡೀತಾ ಇದೆ ಅಂತ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಸೇನೆ, NDRF, SDRF, ಜಿಲ್ಲಾಡಳಿತ ಎಲ್ಲರೂ ಕೂಡ ಮೊಕ್ಕಾಂ ಹೂಡಿದ್ದಾರೆ. ಕೆಲವು ಪ್ರದೇಶಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ. ಹೀಗಾಗಿ ಹಗ್ಗದ ಸಹಾಯದ ಮೂಲಕ ಆ ಪ್ರದೇಶಗಳಿಗೆ ಸಂಪರ್ಕ ಮಾಡಿ ದುರ್ಗಮ ಸ್ಥಿತಿಯಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ. ಈ ಬೆನ್ನಲ್ಲೇ ಮತ್ತಷ್ಟು ಮಳೆ ಅಂತ ಹೇಳ್ತಾ ಇದ್ದಾರೆ. 2010ರಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ. ಮತ್ತೆ ಈ ಮುಂಡಕ್ಕೈನಲ್ಲಿ 40 ವರ್ಷಗಳ ಹಿಂದೆ 1974ರಲ್ಲೂ ಇದೇ ಪರಿಸ್ಥಿತಿ ಗ್ರಾಮಕ್ಕಿತ್ತು. ಈಗ 40 ವರ್ಷಗಳ ಬಳಿಕ ಮತ್ತೆ ಅದೇ ದುರಂತ ಮರುಕಳಿಸಿದೆ. ಒಂದಿಡೀ ಗಿರಿಶಿಖರ ನದಿಗೆ ಜಾರುತ್ತೆ, ನದಿಯ ಜೊತೆಗೆ ಜಾರ್ಕೊಂಡು ಬರುತ್ತೆ ಅಂತ ಹೇಳಿದ್ರೆ ಆ ಸಾವಿನ ತೀವ್ರತೆ ಭೀಕರತೆ ಎಂಥದ್ದು ಅಂತ ನಾವು ಊಹೆ ಮಾಡ್ಕೊಳ್ಳೋದು ಕೂಡ ಕಷ್ಟ. ಮನೆ ಹಿಂದಿನ ಗಿರಿಶಿಖರ ಅಲ್ಲ, ಅಥವಾ ಹಳ್ಳಿಯ ಹಿಂದಿನ ಗಿರಿಶಿಖರ ಅಲ್ಲ. ಅದು 6 ಕಿಲೋಮೀಟರ್ನಿಂದ ಇಡೀ ಪರ್ವತದ ಭಾಗ ಕತ್ತರಿಸಿಕೊಂಡು ನದಿಗೆ ಬಿದ್ದಾಗ ತನ್ನ ವ್ಯಾಪ್ತಿಯನ್ನ 4 ಪಟ್ಟು ಹೆಚ್ಚಳ ಮಾಡಿಕೊಳ್ಳುತ್ತೆ ನದಿ. ಅದರ ಪರಿಣಾಮ ಏನು? ಸುತ್ತಮುತ್ತ ಇದ್ದಂತಹ ಗ್ರಾಮಗಳ ಆಪೋಷಣ ಕೇರಳವನ್ನ ನಡುಗಿಸಿ ಬಿಟ್ಟಿದೆ. ಪ್ರಕೃತಿಯ ಮುನಿಸು ನೋಡ್ತಾ ಇದ್ದೀರಾ. ಒಂದೊಂದು ದೃಶ್ಯ ಕೂಡ ರಣಭೀಕರ. ಬದುಕೋದಕ್ಕೆ ಕೊನೆಯ ಪ್ರಯತ್ನ. ಈ ನೋಡಿ, ಪ್ರವಾಹದ ನೀರಲ್ಲಿ ಈಜೋದಿದೆಯಲ್ಲ, ಅದು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಈಜಿದಾಗ ಅಲ್ಲ. ಯಾಕಂದ್ರೆ ವಿರುದ್ಧದ ದಿಕ್ಕಲ್ಲಿ ಈಜಬೇಕು. ಮತ್ತೆ ಸೆಳೆತ ವಿಪರೀತ. ಎಂಥದ್ದೇ ಮುಳುಗು ತಜ್ಞ ಆದ್ರೂ ಕೂಡ ಆತ ಮುಳುಗು ಹೋಗ್ತಾನೆ. ಎಂಥದ್ದೇ ಈಜು ಬರೋ ಎಕ್ಸ್ಪರ್ಟ್ ಆದ್ರೂ ಕೂಡ ಆತನಿಗೆ ಸಾಧ್ಯ ಆಗಲ್ಲ. ಬಿಕಾಸ್ ಆಪೋಸಿಟ್ ಡೈರೆಕ್ಷನ್ ಅಷ್ಟು ಫೋರ್ಸ್ ಇರುತ್ತೆ ನೀರ್ದು. ಪ್ರವಾಹದ ವಿರುದ್ಧ ಈಜೋದು, ಸಾವಿನ ಜೊತೆ ಸರಸ ಆಡೋದು ಎರಡೂ ಒಂದೇ, ಎರಡೂ ಅಪಾಯಕಾರಿ. ಒಂದೊಂದು ದೃಶ್ಯ ಒಂದೊಂದಕ್ಕಿಂತ ಹೆಚ್ಚು ಭೀಕರತೆಯನ್ನ ತೋರಿಸುವಂತಿದೆ. ಯಾರನ್ನು ರಕ್ಷಣೆ ಮಾಡೋದು? ಒಬ್ಬರನ್ನ ಹಿಡ್ಕೊಂಡ್ರೆ ಮತ್ತೊಬ್ರು ತೇಲಿ ಹೋಗ್ತಾ ಇದ್ದಾರೆ. ಕಂಡು ಕೇಳರಿಯದ ದುರಂತವನ್ನ ವೈನಾಡು ಸದ್ಯಕ್ಕೆ ನೋಡ್ತಾ ಇದೆ. ಮತ್ತೆ ವೈನಾಡ್ನಲ್ಲಿ ಇಂತಹ ದುರಂತಗಳ ಬಗ್ಗೆ 2011ರಿಂದ ಕೂಡ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಸೇರಿದಂತೆ ಕಸ್ತೂರಿ ರಂಗನ್ ವರದಿ ಎಲ್ಲದರಲ್ಲೂ ಇತ್ತು. ಯಾಕಂದ್ರೆ 3 ರೀತಿಯಾದಂತಹ ಪಶ್ಚಿಮ ಘಟ್ಟದಲ್ಲಿ ಪ್ರದೇಶಗಳನ್ನ ವಿಂಗಡಣೆ ಮಾಡ್ಕೊಳ್ತಾರೆ. ಸೂಕ್ಷ್ಮ, ಅರೆ ಸೂಕ್ಷ್ಮ, ಅತಿ ಸೂಕ್ಷ್ಮ. ಈ ವೈನಾಡ್ ಬರೋದು ಕ್ಯಾಟಗರಿ 1 ಅಲ್ಲಿ, ಅತಿ ಸೂಕ್ಷ್ಮ. ಇಲ್ಲಿ ಕೃಷಿ ಚಟುವಟಿಕೆ ಹಾಗೂ ಬೇರೆ ರೀತಿಯಾದಂತಹ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಅವಕಾಶ ಮಾಡಿಕೊಡಬಾರ್ದು ಅಂತ ಪದೇ ಪದೇ ವಿಜ್ಞಾನಿಗಳು ಸರ್ಕಾರವನ್ನ ಕೇಳಿದ್ರು. ಅದನ್ನ ವಿರೋಧಿಸಿದ್ರ ಪರಿಣಾಮ ಇವತ್ತು ಬಹಳ ದೊಡ್ಡ ಬೆಲೆಯನ್ನ ಕೇರಳ ತೆರ್ತಾ ಇದೆ. ನೋಡ್ತಾ ಇದ್ದೀರಾ, ಸಮರೋಪಾದಿಯಲ್ಲಿ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ, ನಾಪತ್ತೆಯಾದವರಿಗೆ, ಭೂಮಿ ಪಾಲಾದವರಿಗೆ, ನೀರು ಪಾಲಾದವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಇದರ ನಡುವೆ ಪದೇ ಪದೇ ಮಳೆ ಬರ್ತಾ ಇರೋದು.
ತರ್ತಾ ಇದ್ದಾರೆ NDRF ನ ಸಿಬ್ಬಂದಿ. ರೋಪ್ ವೇ ಮೂಲಕ ಹೆಣಗಳನ್ನ ಸಾಗಿಸೋ ಕೆಲಸ ಮಾಡ್ತಾ ಇದ್ದಾರೆ. ಕೆಲವುದನ್ನ ಗುರ್ತು ಹಿಡಿಯೋಕೆ ಆಗ್ತಾ ಇದೆ, ಕೆಲವು ಗುರುತು ಸಿಗ್ತಾ ಇಲ್ಲ. ವೈನಾಡ್ನಿಂದ ನಿರಂತರವಾಗಿ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಬಿತ್ತರಿಸ್ತಾ ಇದೆ. ಅದರಲ್ಲಿ ಒಂದೊಂದು ದೃಶ್ಯ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಕಷ್ಟ ಆಗ್ತಾ ಇದೆ, ಯಾಕಂದ್ರೆ ಆ ತರದ ಸ್ಥಿತಿಯಲ್ಲಿ ಅಲ್ಲಿನ ಜನ ಇದ್ದಾರೆ. ಮತ್ತೆ ಸೇನೆ, ಆರ್ಮಿ ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಪ್ರಕೃತಿ ಮುನಿದಾಗ ಏನೇ ಪ್ರಯತ್ನಗಳನ್ನ ಮಾಡಿದ್ರು ನೋಡಿ, ರೋಪ್ ವೇ ಮೂಲಕ ಅಲ್ಲಿ ಎಷ್ಟು ಜನರ ಹೆಣ ಸಿಗ್ತಾ ಇದೆಯೋ ಅದನ್ನೆಲ್ಲ ಈ ತರ ಸಾಗಿಸ್ತಾ ಇದ್ದಾರೆ. ಕೆಲವು ಐಡೆಂಟಿಫೈ ಮಾಡ್ತಾ ಇದ್ದಾರೆ ಲೋಕಲೈಟ್ಸು, ಇನ್ ಕೆಲವರು ಪಾಪ ಈ ಟೀ ಎಸ್ಟೇಟು, ಕಾಫಿ ಎಸ್ಟೇಟ್ ಎಲ್ಲ ಕೆಲಸ ಮಾಡೋದಕ್ಕೆ ದೂರದ ರಾಜ್ಯಗಳಿಂದೆಲ್ಲ ಕಾರ್ಮಿಕರು ಬಂದಿದ್ರು. ಅವ್ರನ್ನೆಲ್ಲ ಯಾರು ಐಡೆಂಟಿಫೈ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಅದು ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಸಾಮೂಹಿಕ ಅಂತ್ಯಕ್ರಿಯೆ ಅಂತವರದ್ದು ನಡೆಸೋದಕ್ಕೂ ಕೂಡ ತೀರ್ಮಾನವನ್ನ ಅಲ್ಲಿನ ಸರ್ಕಾರ ತೆಗೆದುಕೊಂಡಿದೆ ಅನ್ನೋದ್ರ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಒಟ್ಟಲ್ಲಿ ದುರ್ಗಮ ಪ್ರದೇಶಗಳಲ್ಲಿ ಜಲಸಮಾಧಿ ಆದವರು, ಭೂಸಮಾಧಿ ಆದವರ ಹೆಣಗಳನ್ನ ಸದ್ಯಕ್ಕೆ ಅಲ್ಲಿ ರಿಕವರ್ ಮಾಡಿಕೊಳ್ಳುವಂತಹ ಸ್ಥಿತಿ ಇದೆ. ಬಟ್ ಸಾಧ್ಯ ಆಗ್ತಾ ಇಲ್ಲ ಅದು, ಬಿಕಾಸ್ ನದಿ ತನ್ನ ದಿಕ್ಕನ್ನ ಬದಲಾಯಿಸ್ಬಿಟ್ಟಿದೆ. ಅಲ್ಲಿ ಬೆಳಿಗ್ಗೆಯಿಂದ ಮಳೆ ಇರಲಿಲ್ಲ, ಆದರೆ ಈಗ ದಿಢೀರ್ನೆ ಮಳೆ ಶುರುವಾಗಿದೆ. ಮಳೆ ನಡುವೆಯೂ ಕೂಡ NDRFನ ಕಾರ್ಯಾಚರಣೆ ಅಂತೂ ತೀವ್ರವಾಗ್ತಾ ಇದೆ. ಯಾಕಂದರೆ ತಾತ್ಕಾಲಿಕವಾದಂಥ ಬ್ರಿಡ್ಜನ್ನು ನಿರ್ಮಾಣ ಮಾಡದ ಹೊರತು ರಕ್ಷಣಾ ಕಾರ್ಯಾಚರಣೆ ಇರ್ಬೋದು ಅಥವಾ ಬೇರೆ ಥರದಲ್ಲಿ ಏನು ಸೌಕರ್ಯಗಳನ್ನು ಕಲ್ಪಿಸುವಂಥ ವಿಚಾರದಲ್ಲಿ ಸಾಧ್ಯವಿಲ್ಲದ ಮಾತು. ಹಾಗಾಗಿ ಮಳೆಯ ನಡುವೆಯೇ ಈಗ NDRF ತಂಡದವರು ಈಗ ತಾತ್ಕಾಲಿಕವಾದಂಥ ಸೇತುವೆ ನಿರ್ಮಾಣ ಕಾರ್ಯವನ್ನು ಒಂದು ಕಡೆಯಲ್ಲಿ ಆರಂಭಿಸಿದ್ದಾರೆ. ಮತ್ತೊಂದು ಭಾಗದಲ್ಲಿ ಅದು ಬಿದಿರಲ್ಲಿ ಮಾಡಿರುವಂತಹ ಸೇತುವೆ, ಇದನ್ನು ಕಬ್ಬಿಣದ ಕಂಬಗಳಲ್ಲಿ ಈ ಸೇತುವೆನ ಈ ಕಡೆ ಭಾಗದಲ್ಲಿ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಮತ್ತೆ ಮಳೆ ಜೋರಾಗ್ತಾ ಇದೆ. ಅದಕ್ಕಿಂತಲೂ ಕೂಡ ಬಹಳ ಆತಂಕದ ವಿಚಾರ ಅಂತಂದರೆ ನದಿಯ ರಭಸವೂ ಕೂಡ ಮತ್ತೆ ಹೆಚ್ಚಾಗ್ತಾ ಇದೆ. ಬೆಳಿಗ್ಗೆಯಿಂದಲೂ ಕೂಡ ನದಿಯ ರಭಸ ಇಷ್ಟು ಜೋರಾಗಿರಲಿಲ್ಲ, ಆದರೆ ಈಗ ದಿಢೀರ್ನೆ ನದಿಯ ರಭಸವೂ ಕೂಡ ಹೆಚ್ಚಾಗ್ತಾ ಇದೆ. ಯಾಕಂದರೆ ಮೂಡಕೈ ಬೆಟ್ಟದ ಮೇಲೆ ಭಾರಿ ಪ್ರಮಾಣದಲ್ಲಿ ಈಗಾಗಲೇ ಮಳೆ ಶುರುವಾಗಿದೆ. ಈ ಕಾರಣಕ್ಕೋಸ್ಕರವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲೂ ಕೂಡ ದೊಡ್ಡ ಮಟ್ಟದ ಮಳೆ ಮತ್ತೊಮ್ಮೆ ಬೀಳುವಂತಹ ಲಕ್ಷಣಗಳು ಹೆಚ್ಚಾಗಿಯೇ ಕಾಣ್ತಾ ಇದೆ. ಹೀಗಾಗಿ ರಕ್ಷಣಾ ಕಾರ್ಯಾಚರಣೆ ಇರ್ಬೋದು ಅಥವಾ ಶವಗಳ ಹುಡುಕುವಂಥ ಕಾರ್ಯಾಚರಣೆ ಇರ್ಬೋದು, ಎಲ್ಲದಕ್ಕೂ ಕೂಡ ಈಗ ಅಡ್ಡಿ ಆರಂಭವಾಗಿದೆ. ಅದರ ಅರಿವು NDRF ತಂಡಕ್ಕೆ ಸ್ಪಷ್ಟವಾಗಿದೆ. ಯಾಕಂದರೆ ಯಾವ ಕ್ಷಣದಲ್ಲೂ ಬೇಕಾದರೂ ಬೇರೆ ಭಾಗಗಳಲ್ಲಿ ಗುಡ್ಡ ಕುಸಿತ ಉಂಟಾಗುವಂಥ ಸಾಧ್ಯತೆಗಳೇ ಈ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದಕ್ಕೆ ಒಂದು ಸೊಲ್ಯೂಷನ್ ಅಂದರೆ ಅರವಿಂದ್, ಈಗ ತಾವು ಒಂದು ರೋಪ್ನಲ್ಲಿ ಗಮನಿಸ್ತಾ ಇದ್ದೀರಿ ಅರವಿಂದ್, ಅದು ಈಗ ತಾನೇ ಕೆಲವೇ ಹೊತ್ತಿನ ಮುಂಚೆ ಸಿಕ್ಕಂತಹ ಶವ, ಆ ಶವವನ್ನು ಈಗ ರೋಪ್ವೇ ಮೂಲಕವಾಗಿ ಬೇರೆ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ಕೊಳ್ತಾ ಇರುವಂಥದ್ದು NDRF ತಂಡ. ಇದನ್ನು ಸರ್ಕಾರಿಯ ಶವಾಗಾರಕ್ಕೆ ಇದನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಈ ರೀತಿಯಾಗಿ ಅರವಿಂದ್, ಶವಗಳನ್ನು ಸಾಗಿಸೋದಕ್ಕೂ ಕೂಡ ಆಗದಂಥ ಪರಿಸ್ಥಿತಿಗಳು ಬಂದಿರುವಂಥದ್ದು. ಈಗ ಒಂದು ಶವವೂ ಕೂಡ ಸಿಕ್ಕಿದೆ. ಆ ಶವವನ್ನು ಈಗ ರೋಪೆ ಮೂಲಕವಾಗಿ ತೆಗೆದುಕೊಂಡು ಈಗ NDRF ತಂಡದವರು ಇಳಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳೇ ಅದನ್ನು ಕೂಡ ಶವಾಗಾರಕ್ಕೆ ಸಾಗಿಸ್ತಾರೆ. ಹಾಗಾಗಿನೇ ಈ ಕಾರಣಕ್ಕೋಸ್ಕರವಾಗಿಯೇ ಅರವಿಂದ್ ಈಗ ತಾತ್ಕಾಲಿಕವಾದಂಥ ಬ್ರಿಡ್ಜನ್ನು ಮಾಡುವಂಥದ್ದೇ ಇವತ್ತಿನ ಇಡೀ ದಿನದ ಕಾರ್ಯಾಚರಣೆ. ಹಾಗಾಗಿ ಇವತ್ತು ಎಷ್ಟೊತ್ತೇ ಆದರೂ ಕೂಡ ತಾತ್ಕಾಲಿಕವಾದಂಥ ಬ್ರಿಡ್ಜನ್ನು ಮಾಡ್ತೇವೆ ಅನ್ನುವಂಥದ್ದು NDRFನ ನಿಲುವು. ಈಗ ಮತ್ತೊಂದು ಕಡೆಯಲ್ಲಿ ಶವಗಳ ಹುಡುಕಾಟಕ್ಕೆ ಮತ್ತೊಂದು NDRF ತಂಡ ಬೇರೊಂದು ಭಾಗಕ್ಕೆ ತೆರಳಿದೆ. ಮಗದೊಂದು ತಂಡ ಇಲ್ಲಿ ತಾತ್ಕಾಲಿಕ ಸೇತುವೆ ನಿರ್ವಹಣೆಯನ್ನು ಕೂಡ ಮಾಡ್ತಾ ಇದೆ. ಒಂದು ರೀತಿಯಾಗಿ ಯುದ್ಧೋಪಾದಿಯಲ್ಲಿ NDRF ತಂಡ ತನ್ನ ಕಾರ್ಯಾಚರಣೆಯನ್ನಂತೂ ನಡೆಸ್ತಾ ಇದೆ. NDRFಗೆ ಚಾಲೆಂಜ್ ಇರುವಂಥದ್ದು ಏನು ಅಂದರೆ, ಈ ಒಂದು ಕಾಫಿ ಎಸ್ಟೇಟ್ ಇದೆಯಲ್ಲ ಅರವಿಂದ್, ಈ ಒಂದು ಕಾಫಿ ಎಸ್ಟೇಟ್, ಒಂದು 4-5 ಕಾಫಿ ಎಸ್ಟೇಟ್ಗಳ ನಂತರದಲ್ಲಿ ಒಂದಷ್ಟು ಕಾರ್ಮಿಕರಿದ್ದಾರೆ ಅರವಿಂದ್. ಅಸ್ಸಾಂನ ಭಾಗದಿಂದ ಬಂದಿರುವಂಥವ್ರು ಮತ್ತು ಬೇರೆ ಬೇರೆ ಭಾಗಗಳಿಂದ ಬಂದಿರುವಂಥ ಕಾರ್ಮಿಕರಿದ್ದಾರೆ. ಅವರಿಗೆ ಈಗ ಆಹಾರ ಪದಾರ್ಥಗಳು ಕೂಡ ಇಲ್ಲದಂಥ ಪರಿಸ್ಥಿತಿ ಇದೆ. ಅದನ್ನು ತೆಗೆದುಕೊಂಡು ಹೋಗುವಂಥದ್ದು, ಅದನ್ನು ಅವರಿಗೆ ಕೊಡುವಂಥದ್ದೇ ಭಾಳ ಕಷ್ಟವಾಗ್ತಾ ಇರುವಂಥದ್ದು. ಮತ್ತೆ ಮಳೆ ಬಿರುಸನ್ನು ಪಡಿತಾ ಇದೆ. ಹಾಗಾಗಿ NDRF ತಂಡಕ್ಕೆ ಈಗ ಇರುವಂಥದ್ದು ಒಂದು ಕಡೆಯಲ್ಲಿ ಶವಗಳ ಹುಡುಕಾಟ, ಮಗದೊಂದು ಕಡೆಯಲ್ಲಿ ಕೆಲವೊಂದಿಷ್ಟು ಎಸ್ಟೇಟ್ನ ಕಾಲೋನಿಗಳಲ್ಲಿ ಕಾರ್ಮಿಕರು ಅಲ್ಲೇ ಇದ್ದಾರೆ. ಕಾರ್ಮಿಕರು ಒಂದು ರೀತಿಯಾಗಿ ನೀರು ಗಡ್ಡೆ ರೀತಿ ಆಗೋಗಿದ್ದಾರೆ. ಅವ್ರಿಗೆ ಯಾವ ಕಡೆ ಭಾಗಕ್ಕೂ ಕೂಡ ಬರೋಕ್ಕಾಗ್ತಾ ಇಲ್ಲ. ಹಾಗಾಗಿ ಆ ಕಾರ್ಮಿಕರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ, ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡುವಂಥದ್ದು ಕೂಡ ಸದ್ಯಕ್ಕೆ NDRFಗೆ ಇರುವಂಥ ಸವಾಲು. ಮಳೆ ಒಂದು ಕಡಿಮೆ ಆಗಿಬಿಟ್ರೆ ನಿಶ್ಚಿತವಾಗ್ಲೂ ಕೂಡ ಇವೆಲ್ಲ ಕಾರ್ಯಾಚರಣೆ ನಡೆಯುತ್ತೆ. ಮತ್ತು ಆ ಬ್ರಿಡ್ಜ್ ಏನಿದೆ, ಆ ಬ್ರಿಡ್ಜ್ನ ಇವತ್ತು ಕಂಪ್ಲೀಟ್ ಮಾಡಿಬಿಟ್ರೆ ನಾಳೆಯಿಂದ ರಕ್ಷಣಾ ಕಾರ್ಯ ಬಹಳ ಸುಲಲಿತ. ನೋಡ್ತಾ ಇದ್ದೀರಾ ರಕ್ಷಣಾ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಮತ್ತು ಅಲ್ಲಿ ಎದುರಾಗಿರುವಂತಹ ಚಾಲೆಂಜಸ್ ಎಂಥದ್ದು ಅನ್ನೋದನ್ನ ನಾವೀಗಷ್ಟೇ ತೋರಿಸ್ತಾ ಇದ್ವಿ ನಿಮಗೆ. ರಸ್ತೆ ಇಲ್ಲ, ಹೋಗೋದಕ್ಕೆ ಜಾಗ ಇಲ್ಲ, ಆದರೂ ಸೇನೆಯ ತಂಡ, ಸಿಬ್ಬಂದಿ ವರ್ಗ ಈ ರೋಪ್ವೇಗಳನ್ನ ಬಳಸಿ ಸಾಧ್ಯವಾದಷ್ಟು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಆಮೇಲೆ ನಿರಂತರವಾಗಿ ನಾನ್ ಸ್ಟಾಪ್ ಕಾರ್ಯಾಚರಣೆ ಇದು. ಆಲ್ಮೋಸ್ಟ್ ಒಂದು 22-23 ಗಂಟೆಗಳಿಂದ ಈ ಕಾರ್ಯಾಚರಣೆ ಸಾಗ್ತಾನೆ ಇದೆ.